ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ಒಂದು 7.5 ಎಕರೆ ತೋಟ ಮಾರಾಟಕ್ಕೆ ಬಂದಿದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ ಸರ್. ಇದೇನು ಈ ಥರ ದೊಡ್ಡ ಗಿಡಗಳು ನೋಡ್ತಿದ್ದೀರಾ ನೋಡಿ ಸರ್. ಈ ಥರ ದೊಡ್ಡ ಗಿಡಗಳೇನು ನೋಡ್ತಾ ಇದ್ದಾರೆ, ಇದು 300 ಗಿಡ ಇದೆ. ದೊಡ್ಡ ಗಿಡ, ಚಿಕ್ಕ ಗಿಡ ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಚಿಕ್ಕ ಗಿಡ ಒಟ್ಟಿಗೆ 250 ಗಿಡ ಇದೆ. ಟೋಟಲ್ ನಿಮಗೆ ಒಂದು 550 ಕೋಕೋನಟ್ ಬರುತ್ತೆ. ಇದು ಆಲ್ರೆಡಿ ಫಲ ಸ್ಟಾರ್ಟ್ ಇರೋ ಅಂಥದ್ದು. ಒಳ್ಳೆ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ತೋಟ ಮಾತ್ರ. ಒಳ್ಳೆ ಅದ್ದೂರಾಗಿದೆ ತೋಟ ಮಾತ್ರ. ಟೋಟಲಿ 7.5 ಎಕರೆ ಬರುತ್ತೆ ನೋಡಿ ಸರ್. ಕೃಷಿ ಹೊಂಡನೂ ಮಾಡಿದ್ದಾರೆ ಒಂದು. ನಿಮ್ಮ ವಾಟ್ರ್ ಮಾತ್ರ ತುಂಬ ಚೆನ್ನಾಗಿದೆ. ಟೋಟಲಿ 3 ಬೋರ್ವೆಲ್ ಇದೆ. ವಾಟ್ರ್ ಬೆಲ್ಟ್ ಅಂತೂ ತುಂಬ ಚೆನ್ನಾಗಿದೆ ಅದು ನೋಡಿ ಸರ್. ಎಂಟೈರ್ ಬೌಂಡ್ರಿಗೂ ಕೂಡ ಡ್ರಿಪ್ ಮಾಡಿದ್ದಾರೆ ನೋಡಿ. ಇಲ್ಲಿಂದನೇ ಡೈರೆಕ್ಟ್ ಎಲ್ಲ ಕಲೆಕ್ಷನು. ಜಾಗ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ನಿಮಗೆ ಗುಂಡ್ಲುಪೇಟೆ, ಊಟಿ ಮತ್ತು ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಬರೀ 500 ಮೀಟ್ರು. ನ್ಯಾಷನಲ್ ಹೈವೇಯಿಂದನೇ 500 ಮೀಟ್ರು. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಟೌನ್ಗೆ ಹತ್ರ ಸರ್. ಟೌನ್ಗೆ ಕರೆಕ್ಟಾಗಿದ್ದು ನಿಮಗೆ ಬಂದು ಟೌನಿಗೆ ಬಂದು ಹೆಚ್ಚು ಕಮ್ಮಿ ನಿಮಗೆ 1-1.5 ಕಿಲೋಮೀಟ್ರ್ ಟೌನಿಗೆ ಬರುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ನೋಡ್ಕೊಳ್ಳಿ ಇಲ್ಲಿ ನೋಡಿ. ಇಲ್ಲೊಂದು ಬೋರ್ ಇದೆ. ಟೋಟಲಿ 3 ಬೋರ್ವೆಲ್ ಇದೆ. ತೋರಿಸ್ಕೊಡ್ತೀನಿ ನಿಮಗೆ. ಫಲ ಮಾತ್ರ ಭಯಂಕರ ಅಗಿತ್ಕೊಂಡಿದೆ ಸರ್. ತುಂಬ ಚೆನ್ನಾಗಿದೆ ಫಲ ಮಾತ್ರ ನೋಡಿ. ಅಡಿಕೆನೂ ಹಾಕಿದ್ದಾರೆ ನಿಮಗೆ. ಹೆಚ್ಚು ಕಮ್ಮಿ ಒಂದು 800 ಅಡಿಕೆನೂ ಹಾಕಿದ್ದಾರೆ. ಸಾಯಿಲ್ ಬಂದರೆ ರೆಡ್ ಸಾಯಿಲ್ ಬರುತ್ತೆ ನೋಡಿ. ಅಡಿಕೆನೂ ಹಾಕಿ, ಅಡಿಕೆನೂ ಒಳ್ಳೆ ಸೂಪರಾಗಿ ಬಂದಿದೆ ಸರ್ ನೋಡಿ. ಮನೆಗಿನೇ ಎಲ್ಲ ಅದು ತೋರಿಸ್ಕೊಡ್ತೀನಿ ನಿಮಗೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 43 ಕಿಲೋಮೀಟ್ರ್ ಬರುತ್ತೆ ಮೈಸೂರಿಗೆ. ಬ್ಯಾಂಗ್ಳೂರಿಗೆ ಬಂದು ಒಂದು 190 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 42-43 ಕಿಲೋಮೀಟ್ರ್ ಅಂತರದಲ್ಲಿದೆ. ಇದು ನ್ಯಾಷನಲ್ ಹೈವೇಗೆ ಜಸ್ಟ್ ಒಂದು 700-800 ಮೀಟ್ರ್ ಅಂತರದಲ್ಲಿದೆ. ತೋಟ ಮಾತ್ರ ಒಳ್ಳೆ ಅದ್ದೂರಿ ತೋಟ ಸರ್. ತೋರಿಸ್ಕೊಡ್ತೀನಿ ಫಲ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ. ಓನ್ ಟ್ರಾನ್ಸ್ಫರ್ ಮೇಲೆ ಇದೆ. ಈ ಥರ ಅಡಿಕೆ ಬಂದು ಒಂದು 700-800 ಅಡಿಕೆ ಹಾಕಿದ್ದಾರೆ ಈ ಥರ ನೋಡಿ ಸರ್. ಓನು ಟ್ರಾನ್ಸ್ಫಾರ್ಮು ಕೂಡ ಇದೆ. ಟೋಟಲಿ 3 ಬೋರ್ವೆಲ್ಲು, ಓನ್ ಟ್ರಾನ್ಸ್ಫಾರ್ಮ್ ಇದೆ ನೋಡಿ. ಏನು ತೋರಿಸ್ತಾ ಇದ್ದೀನಿ ಅದು ಮನೆ, ಓನರ್ ಹೌಸ್ ಬರುತ್ತೆ ನೋಡಿ ಸರ್. ಈ ಥರ ಚಿಕ್ಕ ಗಿಡ ನಿಮಗೆ ಟೋಟಲಿ 250 ಗಿಡ ಇದೆ. ಈ ಥರ ಚಿಕ್ಕ ಗಿಡ ಒಳಗಡೆ ಅಡಿಕೆನೂ ಕೂಡ ಹಾಕಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ. ಟೋಟಲ್ ನಿಮಗೆ ಒಂದು 550-600 ಗಿಡ ಬರುತ್ತೆ. ದೊಡ್ಡ ಗಿಡ ಮತ್ತು ಚಿಕ್ಕ ಗಿಡ ಎಲ್ಲ ಸೇರಿ. ದೊಡ್ಡ ಗಿಡ ಅಂದರೆ ನಿಮಗೆ ಇನ್ನೊಂದು 1 ವರ್ಷ ಬಿಟ್ಟರೆ ಇದು ಫಲ ಸ್ಟಾರ್ಟ್ ಆಗುತ್ತೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ತೋಟ ಮಾತ್ರ ಅದ್ದೂರಿ ತೋಟ ಸರ್. ಆಮೇಲೆ ಜಸ್ಟ್ ನ್ಯಾಷನಲ್ ಹೈವೇಯಿಂದ ಬರೀ 700-800 ಮೀಟ್ರ್ ಬರುತ್ತೆ ಅಷ್ಟೇ. ಜಾಗನೂ ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಸರ್. ನಿಮಗೆ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ನೋಡಿ. ಇಂಥ ತೋಟ ನಿಮಗೆ ಸಿಗೋದು ತುಂಬ ರೇರು ಸರ್. ಆದರೂ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಜಾಗ ಮಾತ್ರ ಸಿಂಪಲಾಗಿ ಒಂದು 5 ಎಕರೆ 6 ಎಕರೆ ನೋಡೋರಿಗೆ ಒಳ್ಳೆ ಜಾಗ ಮಾಡಿ ತೋರಿಸ್ತೀನಿ ನಿಮಗೆ. ಫಲ ಯಾವ ಥರ ಇದೆ ಅಂದರೆ ನೋಡಿ. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಸರ್. ಫಲ ಮಾತ್ರ ತುಂಬ ಬಿದ್ದಿದೆ. ಫುಲ್ಲು ನಿಮಗೆ ಇದರಲ್ಲಿ ತುಂಬ ಇನ್ಕಮ್ ಇದೆ ಸರ್ ನಿಮಗೆ. ಸುತ್ತಲ್ಲಿ ನೋಡಿ ಗ್ರೀನ್ ಮೆಸ್ ಹಾಕಿದಾರಲ್ಲ, ಅದೇ ಬಾರ್ಡರು. ಫುಲ್ಲು ಎಂಟೈರ್ ಬೌಂಡ್ರಿ ಕೂಡ ಗ್ರೀನ್ ಮೆಸ್ ಹಾಕಿ ನೀಟಾಗಿ ಅದ್ಬಸ್ ಮಾಡ್ಕೊಂಡಿದ್ದಾರೆ. ನಿಮಗೆ 3 ಬೋರ್ವೆಲ್ ಇದೆ ಸರ್. ನಿಮಗೆ 3 ಬೋರ್ವೆಲ್ದಾನ ಅವಶ್ಯಕತೆ ಇಲ್ಲ. ನಿಮಗೆ ಒಂದೇ ಬೋರಲ್ಲಿ ಭಯಂಕರ ನೀರು. ಒಟ್ಟಿನಲ್ಲಿ 3 ಬೋರು ರನ್ನಿಂಗ್ ಇದೆ. ನಿಮಗೆ ಮಿನಿಮಮ್ಮು ಒಂದು ಬೋರಲ್ಲಿ ಮ್ಯಾಕ್ಸಿಮಮ್ಮು 3-3.5 ಇಂಚ್ ಮೇಲಿದೆ ಸರ್ ನೀರು. ಆಮೇಲೆ ನಿಮಗೆ ವಾಟರ್ ಬೆಲ್ಟ್ ಇರೋ ಅಂತ ಏರಿಯಾ ಇದು. ನಿಮ್ಗೆ ಏನಪ್ಪ ಖುಷಿ ಅಂದರೆ ಇದು ನ್ಯಾಷನಲ್ ಹೈವೇ ಟಚ್ ಅಲ್ಲ. ನಿಮಗೆ ಮ್ಯಾಕ್ಸಿಮಮ್ಮು 1.50, 1.1 ಕೋಟಿ, 1.60 ಗಂಟು ಆಗಿದೆ ನ್ಯಾಷನಲ್ ಹೈವೇ. ನ್ಯಾಷನಲ್ ಹೈವೇಯಿಂದ ಜಸ್ಟ್ ಒಂದು 700 ಮೀಟ್ರ್ ಒಳಗಡೆ ಬರಬೇಕಿದೆ ಅಷ್ಟೇ. ನಿಮಗೆ ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇ ಎಲ್ಲ ಜಸ್ಟು ನ್ಯಾಷನಲ್ ಹೈವೇ ಟಚ್ ಎಲ್ಲ ನಿಮಗೆ ಬಂದು 1.5
160 ಗಂಟು ಆಗಿದೆ. 1,50,00,000 1,60,00,000 ಗಂಟು ವ್ಯಾಪಾರ ಆಗಿದೆ. ನ್ಯಾಷನಲ್ ಹೈವೇ ಖಾಲಿ ಲ್ಯಾಂಡ್ಗಳು. ಇದು ಬಂದು ಒಳಗಡೆ ತೋಟ ಇರೋದು. ಒಂದು ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ ನೋಡಿ ಸರ್. ಒಂದು ಫಲ ಮಾತ್ರ ಒಳ್ಳೆ ಅಗತ್ಕೊಂಡಿದೆ ನಿಮಗೆ. ಫಲ ಎಲ್ಲ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಸರ್. ನಿಮಗೆ ಭಯಂಕರ ಇನ್ಕಮ್ ಇದೆ ಅದರಲ್ಲಿ ನಿಮಗೆ. ತೋಟದಲ್ಲಿ ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಡೈರೆಕ್ಟ್ ನಿಮ್ಮ ಓನರ್ ಹತ್ರನೇ ಬಿಡ್ತೀವಿ. ನೀವು ಓನರ್ ಉಂಟು ನೀವು ಮಾತಾಡ್ಕೊಳ್ಳಿ. ಆಮೇಲೆ ಈ ಓನರ್ ಬಂದು ಅಗ್ರಿಮೆಂಟ್ ಟೈಮ್ ಕೊಡಲ್ಲ ಅಂತ ಇದ್ದಾರೆ. ಡೈರೆಕ್ಟು ರಿಜಿಸ್ಟ್ರೇಷನ್ ಇರೋರು ಮಾತ್ರ ಈ ಪ್ರಾಪರ್ಟಿ ಸಿಗುತ್ತೆ ನೋಡಿ. ನೋಡಿ ಸರ್, ಇಲ್ಲೊಂದು ಬೋರ್ವೆಲ್ ಇದೆ. ನಿಮಗೆ ಒಂದು ಸುಮಾರು ಟೀ ಕೂಡ ಸಿಗುತ್ತೆ. ಒಂದು 50-60 ಟೀ ಗಿಡಗಳು ಸಿಗುತ್ತೆ. ನೋಡಿ ಎಲ್ಲ ಗಿಡದಲ್ಲೂ ಮಾತ್ರ ತೆಂಗು ಭಯಂಕರ ಅಗತ್ಕೊಂಡು ಬಿದ್ದಿದೆ ಫುಲ್ಲು. ಇಂಥ ತೋಟ ನಾನು ತುಂಬ ರೇರು ನೋಡಿರೋದು. ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇಂಥ ತೋಟ ಸಿಗ್ತಾರದೇ ಅದೃಷ್ಟ ಚೆನ್ನಾಗೈತೆ ಮೋಸ್ಟ್ಲಿ. ಯಾಕಂದರೆ ಇಂಥ ತೋಟ ನಾನು ಸುಮಾರು ವೀಡಿಯೋ ಮಾಡಿದ್ದೀನಿ ಜಮೀನುಗಳಲ್ಲಿ. ಆದರೂ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಜಾಗ ಮಾತ್ರ ಟೋಟಲ್ ನಿಮಗೆ 7 ಎಕರೆ ಬರುತ್ತೆ ಜಾಗ. ಇದು ಅಂದರೆ ನಿಮ್ಮ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್. ನೀವು ಗುಂಡ್ಲುಪೇಟೆಗೂ ಹೆಚ್ಚು ಕಮ್ಮಿ ಇದು 17 ಕಿಲೋಮೀಟ್ರ್ ಹಿಂದೆನೇ ಇರೋದು ನಿಮಗೆ. ನೀವೇನು ಗುಂಡ್ಲುಪೇಟೆಗೆ ಹೋಗೋಂಥ ಅವಶ್ಯಕತೆ ಇಲ್ಲ. ನೀವು ಮೈಸೂರು ಮತ್ತು ನಂಜನಗೂಡು ಈ ರೂಟಿಂದ ಬಂದರೆ ಕರೆಕ್ಟಾಗಿ ಮೈಸೂರಿಗೆ ಒಂದು 42 ಕಿಲೋಮೀಟ್ರ್ ಅಂತರದಲ್ಲಿರೋದು ಜಾಗ. ಚಿಕ್ಕ ಗಿಡನೂ ಮಾತ್ರ ಭಯಂಕರ ಅದ್ದೂರಿಯಾಗಿ ಬಂದಿದೆ ಸರ್. ತೋಟ ಮಾತ್ರ ಅದ್ದೂರಿಯಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ ಒಂದು ಸ್ವಲ್ಪ ಜಾಗ ವಿಸಿಟ್ ಮಾಡಿ. ಈ ಜಾಗದ ಪಕ್ಕದಲ್ಲಿ ಏನು ಯಾವ ಥರ ಬೆನಿಫಿಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ ನೋಡಿ. ಎಲ್ಲ ಗಿಡದಲ್ಲೂ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರನೇ ಇದೆ ಫಲ ಎಲ್ಲ ಗಿಡದಲ್ಲೂ. ಈ ಜಾಗಕ್ಕೆ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೆ ಬಿಡೋಕ್ಕೆ ಮನಸ್ಸು ಬರಲ್ಲ ಸರ್. ತೋಟನ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಜಾಗ ಮಾತ್ರ. ನಿಮಗೆ ಒಂದು 40-50 ಟೀ ಕುಡ್ ಮರಗಳು ಸಿಗುತ್ತೆ ಅದರಲ್ಲಿ ಒಳಗಡೆ ನೋಡಿ. ನಿಮಗೆ ಮಧ್ಯೆ ಎಲ್ಲ ಇದರಲ್ಲೂ ಜೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಸೇಮ್ ಫಲ. ಮನೇನೂ ಇದೆ, ತೋರಿಸ್ಕೊಡ್ತೀನಿ ನೋಡಿ ಸರ್. ಅಡಿಕೆ ಮಾತ್ರ ಒಳ್ಳೆ ಸೂಪರಾಗಿ ಬಂದಿದೆ ಅಡಿಕೆ ಮಾತ್ರ. ಇದರಲ್ಲಿ ನಿಮ್ಗೆ ಯಾವುದೇ ಥರ ಫಸ್ಲು ನಿಮಗೆ ಲಾಸ್ ಇಲ್ಲ ಸರ್. ಎಲ್ಲ ಒಳ್ಳೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೋಟ ಮಾತ್ರ. ಇಂಥ ಫಾರ್ಮು ನಾನು ಸುಮಾರು ರೇರು ಸರ್ ನೋಡ್ತಿರೋದು. ಒಳ್ಳೆ ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಥರ ಫಾರ್ಮ್ ಹೌಸ್ ಮಡಗಿರೋದು ತುಂಬ ರೇರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಂಟೆನೆನ್ಸು ಕೂಡ ನೋಡಿ. ಈ ಥರ ಗಿಡ ನಿಮಗೆ 200 ಗಿಡ ಬರುತ್ತೆ. ದೊಡ್ಡ ಗಿಡ 300 ಇದೆ. ಟೋಟಲಿ ಒಂದು 550 ಆಗುತ್ತೆ ನಮಗೆ ಟೋಟಲಿ. ಇದರಲ್ಲಿ ಯಾರು ತಗೋತಾರೋ ಅವ್ರಿಗೆ ₹1 ಬಂಡವಾಳ ಹಾಕೋಂಗಿಲ್ಲ ಸರ್. ಎಲ್ಲ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ ತೋಟ. ಇದರಲ್ಲಿ ಏನಂದರೆ ನಿಮಗೆ ಫುಲ್ಲು ಇದರಲ್ಲಿ ಇನ್ಕಮ್ಮೇ ಜಾಸ್ತಿ ನಿಮಗೆ. ಆ ಥರ ಇರೋಂಥ ತೋಟ ಇದು ಫಾರ್ಮ್. ಒಂದು ಸ್ವಲ್ಪ ಫ್ರೂಟ್ಸ್ ಗಿಡಗಳು ಹಾಕ್ಕೊಂಡಿದ್ದಾರೆ. ಮ್ಯಾಂಗೋ ಇದೆ, ಸಪೋಟ ಇದೆ. ಬಟ್ ನೀವು ಇದ್ರೊಳಗಡೆ ಏನು ಬೇಕಾದ್ರೂ ಮಾಡ್ಕೋಬೋದು ನೀವು. ನನ್ನ ಲೆಕ್ಕಾಚಾರ ವರ್ಷಕ್ಕೆ ಹೆಚ್ಚು ಕಮ್ಮಿ ಇದರಿಂದ ಇನ್ಕಮ್ ನಿಮಗೆ ಒಂದು 7-8-10 ಲಕ್ಷ ಮೇಲೆ ಇನ್ಕಮ್ ಇದೆ ಸರ್ ನಿಮಗೆ ವರ್ಷಕ್ಕೆ. ಆ ಥರ ಇದೆ ಮಾತ್ರ ತೋಟ. ನಿಮಗೆ ಕಾಯೆಲ್ಲ ತುಂಬ ಇನ್ಕಮ್ ಆಗುತ್ತೆ. ಕಾಯಾರು ಕೊಡ್ಬೋದು, ನೀವು ಎಳ್ಳಿರಾದರೂ ಕೊಡ್ಬೋದು. ಅದೇ ಥರ ಇನ್ಕಮ್ ಇದೆ ತೋಟದಲ್ಲಿ ಮಾತ್ರ. ಇಲ್ಲೊಂದು ಸ್ವಲ್ಪ ಫ್ರೂಟ್ಸ್ ಗಿಡ ಹಾಕ್ಕೊಂಡಿದ್ರೆ ಇದು ಮ್ಯಾಂಗೋ ಇದೆ, ಸೀಬೆ ಇದೆ.
ನೋಡಿ ಸರ್, ಸೀಬೆ ಗಿಡನೂ ಇದೆ ಅಲ್ಲಿ. ಆಲ್ರೆಡಿ ಎಲ್ಲ ಫಲ ಸ್ಟಾರ್ಟ್ ಆಗಿದೆ ಸೀಬೆನು ನೋಡಿ. ನೋಡಿ ಸರ್, ವಾಸಕ್ಕೊಂದು ಮನೆಯೂ ಕೂಡ ಇದೆ. ನೋಡಿ ಸರ್, ಏನು ಜೂಮ್ ಮಾಡಿ ತೋರಿಸ್ತದೆ ನೋಡಿ. ಸೇಮ್ ಎಲ್ಲ ಗಿಡದಲ್ಲೂ ಇದೇ ಥರ ಇದೆ ಫಲ ಮಾತ್ರ. ವಾಸಕ್ಕೆ ಒಂದು ಮನೆಯೂ ಕೂಡ ಇದೆ ಸರ್. ನಿಮಗೆ ಮನೆಯದೇನು ಸಮಸ್ಯೆ ಇಲ್ಲ ನೋಡಿ. ಇದು ಮಾಮೂಲಿ ಪಾಲ್ಟಿ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದಾರೆ ಅವರು. ಮಾಮೂಲಿ ಏನಾದ್ರು ಜಮೀನು ಒಳಗಡೆ ಪಾಲ್ಟಿ ಫಂಕ್ಷನ್ ಮಾಡೋಕ್ಕೆ ಒಳ್ಳೆ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ಒಂದು ಮಾಡ್ಕೊಂಡಿದ್ದಾರೆ ಅವರು. ಇನ್ನೇನೋ ನೀಟಾಗಿ ಕಂಟಿನ್ಯೂಷನ್ ಮಾಡಿಲ್ಲ. ಇದನ್ನು ತೊಗೊಂಡವ್ರು ಒಂದು ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು. ನೀವು ಸುಮ್ಮನೆ ಮಾಡಿಬಿಟ್ಟಿದ್ದಾರೆ, ನೀಟಾಗಿ ಮಾಡ್ಕೋಬೇಕು ನೀವು. ಆಮೇಲೆ ಸುತ್ತ ಎಲ್ಲ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಮನೆಯೂ ಮಾತ್ರ ಒಳ್ಳೆ ಅದ್ದೂರೇ ದೊಡ್ಡದಾಗೆ ಮಾಡಿದ್ದಾರೆ ಸರ್. ಪಪ್ಪಾಯಿ ಗಿಡ ನನಗೆ ಓಕೆ ಸರ್. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟು ಓನರ್ ಟು ಓನರ್ ಸ್ಟಾರ್ಟಿಂಗ್ ಕೂಡ ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಆಮೇಲೆ CCTV ಕೂಡ ಹಾಕಿದ್ದಾರೆ ನೋಡಿ ಸರ್. ಇಲ್ಲಿ CCTVನೂ ಕೂಡ ಅಳವಡಿಸಿದ್ದಾರೆ. ಓಕೆ, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.